ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಕ್ಕಿ ರೇಷಿಯೋ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮಿಡಿ ಕೇದು ವೇರಿಯೇಷನ್ಸ್ ಏನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಕಾಮಿಡಿ ಕೇಯಲ್ಲಿ ಪ್ರೀವಿಯಸ್ ಇಯರ್ಗೆ ಮತ್ತು ಈ ಇಯರ್ಗೆ ಏನು ವೇರಿಯೇಷನ್ಸ್ಗಳಾಗಿದೆ, ಎಷ್ಟು ರ್ಯಾಂಕ್ಗಳು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಸೊ ದಟ್ ಸಿ ಇ ಟಿಯಲ್ಲಿ ಈ ಟ್ರೆಂಡ್ಗಳು ಕಾಣ ಸಿಗುತ್ತಾ ಇಲ್ವಾ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಕಟ್ ಆಫ್ ರ್ಯಾಂಕ್, ಸೊ ಅದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಅದೇ ರೀತಿ ಸ್ಟೂಡೆಂಟ್ಸ್, ಯಾರಿಗಾದರೂ ಕಾಮಿಡಿ ಕೆ 2024 ಆ್ಯಂಡ್ KCET 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ನಮ್ಮ ಏಕಲವ್ಯ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ 6362324224. 500 rupees ಫೀಸ್ ಇರುತ್ತೆ. ಇಲ್ಲಿ ನಿಮಗೆ ಓವರ್ ದ ಫೋನ್ ಕಾಲ್ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡಲಾಗುತ್ತೆ. ಅಂದರೆ ಯಾವ ಕಾಲೇಜನ್ನು ಎಲ್ಲಿ ಇಡಬೇಕು, ಹೇಗೆ ಇಡಬೇಕು, ಯಾವ ಆರ್ಡ್ರಲ್ಲಿ ಇಡಬೇಕು ಅನ್ನೋದನ್ನ. ಓಕೆ ಸ್ಟೂಡೆಂಟ್ಸ್, ಮತ್ತೊಂದು ನೋಡ್ಕೊಳ್ಳಿ ಸ್ಟೂಡೆಂಟ್ಸು, ನಿಮ್ಗೆ ಯಾಕೆ ಇದು ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂತ ಕೇಳಿದರೆ, ಎವ್ರಿ ಇಯರ್ ಒಂದೇ ಕಾಲೇಜ್ಗಳು ಟಾಪಲ್ಲಿ ಇರೋದಿಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ, ಎವ್ರಿ ಇಯರ್ ಬೈ ಇಯರ್ ಕಾಲೇಜ್ಗಳು, ಹೊಸ ಕಾಲೇಜ್ಗಳು ಆ್ಯಡ್ ಆದಾಗ, ಅಂದರೆ ರೆಪ್ಯೂಟೆಡ್ ಕಾಲೇಜಸ್ಗಳು ಅದರದ್ದು ಬ್ರಾಂಚ್ಗಳನ್ನು ತೆಗಿತಾ ಇದ್ದಾರೆ. ಹೊಸ ಕಾಲೇಜ್ಗಳು ಆ್ಯಡ್ ಆದಾಗ ಅವುಗಳು ಟಾಪಲ್ಲಿ ಬರುತ್ತೆ, ಕೆಲವೊಂದಿಷ್ಟು ಕಾಲೇಜ್ಗಳು ಡೌನಿಗೆ ಹೋಗುತ್ತೆ. ಇದೆಲ್ಲದನ್ನು ಅರ್ಥ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಪ್ರೀವಿಯಸ್ ಇಯರಲ್ಲಿ ಒಂದು ಕಾಲೇಜ್ ಹೀಗಿದ್ದಿತ್ತು, ಅವ್ರದ್ದು ಕಟ್ ಆಫ್ ಹೀಗಿದ್ದಿತ್ತು ಅಂತ ಕಟ್ ಆಫನ್ನು ನೋಡಿಕೊಂಡು ನೀವು ಡೈರೆಕ್ಟ್ ಆಗಿ ಅದನ್ನ ಇದು ಮಾಡೋದಲ್ಲ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ, ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ಕಾಮಿಡ್ ಕೆ. ನಾನು ಇದನ್ನು ಯಾಕೆ ಮಾಡಿದೆ ಅಂತ ಕೇಳಿದರೆ, ಈವನ್ CET ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದು ವಿಡಿಯೋನ ಮಾಡಿದ್ದು ನಾನು. ಓಕೆ, CET ಸ್ಟೂಡೆಂಟ್ಸ್ಗಳಿಗೂ ಹೆಲ್ಪ್ ಆಗುತ್ತೆ. ಯಾಕಂತ ಕೇಳಿದರೆ CET ಸ್ಟಾರ್ಟ್ ಆಗಿಲ್ಲಲ್ಲ, ನಿಮಗೆ ಟ್ರೆಂಡ್ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸು. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಓಕೆ, ಈಗ ಫಸ್ಟಿಗೆ ನೋಡಿ ಸ್ಟೂಡೆಂಟ್ಸು, ಇಲ್ಲಿ ನಾನು ಕೆಲವೊಂದು ಕಾಲೇಜಸ್ಗಳನ್ನ ಮಾತ್ರ ತಗೊಂಡಿದ್ದೇನೆ, ಕನ್ಸಿಡರೇಷನ್ ತಗೊಂಡಿದ್ದೇನೆ. ಕೆಲವೊಂದು ಕಾಲೇಜ್ಗಳು ನನಗೆ ಅಂದರೆ ರ್ಯಾಂಡಮ್ ಆಗಿ ತಗೊಂಡಿದ್ದು, ಆ ಕಾಲೇಜಲ್ಲಿ ಟ್ರೆಂಡನ್ನು ನಿಮ್ಗೆ ಹೇಳ್ತೇನೆ. ಇದು ಓವರ್ ಆಲ್ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇದೆ. ಓಕೆ, ಆ್ಯಂಡ್ ಕಾಮಿಡಿ ಕೇಯಲ್ಲಿ ಸರ್ಪ್ರೈಸಿಂಗ್ಲಿ ಎವ್ರಿ ಇಯರ್ ನೋಡಿದಾಗ ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗ್ತಾ ಇದ್ದಿತ್ತು, ಈ ವರ್ಷ ಇನ್ಕ್ರೀಸ್ ಆಗಿದೆ. ರೀಸನ್ ಏನು ಅಂತ ಕೇಳಿದರೆ, ಒಂದು ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸು ಕೂಡ ಇನ್ಕ್ರೀಸ್ ಆಗಿದ್ದಾರೆ. ಸೊ ತುಂಬ ಸ್ಟೂಡೆಂಟ್ಸ್ಗಳು ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಮೋರ್ ರ್ಯಾಂಕ್ ಬಂದವರು ಕೂಡ ಈ ಟೈಮು ಯಾವುದಕ್ಕೆ ಕಾಮಿಡಿಗೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ವರ್ಷ 1,03,000 ಪ್ಲಸ್ ಅರೌಂಡ್ 1,05,000 ಸ್ಟೂಡೆಂಟ್ಸ್ ಬರ್ದಿದ್ದಾರೆ. ಲಾಸ್ಟ್ ಟೈಮ್ 75,000 ಸ್ಟೂಡೆಂಟ್ಸ್ ಬರೀತಾ ಇದ್ರು, ಅಪ್ ಟು 80,000. ಈ ವರ್ಷ ಜಾಸ್ತಿ ಆಗಿದೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗಿದೆ. ವೆರಿ ಗುಡ್ ನ್ಯೂಸ್ ಏನಂತ ಕೇಳಿದ್ರೆ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಕಾಮಿಡಿಯಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ ಅಂದರೆ KCET ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಇದೆಲ್ಲ KCET ಸ್ಟೂಡೆಂಟ್ಸ್ಗಳದ್ದು ಒಂದು ಗುಡ್ ನ್ಯೂಸ್, ಆಯ್ತಾ. ದೋಸ್ ಆರ್ ಟ್ರೈಯಿಂಗ್ ಫಾರ್ KCET. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಕಾಲೇಜು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಆಚಾರ್ಯ ಇನ್ಸ್ಟಿಟ್ಯೂಟ್. ಓಕೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಫಸ್ಟಿಗೆ ನೋಡ್ಕೊಳ್ಳಿ, 2023 ಇದಿದು, ಕೆಳಗಡೆ ಇರೋದು 2024. ಜನರಲ್ ಮೆರಿಟಲ್ಲಿ ನೋಡಿ, ಮತ್ತೆ KKR ಸ್ಟೂಡೆಂಟ್ಸ್ಗಳಿಗೆ ಕಾಮಿಡಿ ಕಿ ಅನ್ನೋದು ನಿಮ್ಗೆ ಒಂಥರ ಏನು ಹೇಳ್ತಾರೆ, ಇದು ಗಿಫ್ಟ್ ಸ್ಟೂಡೆಂಟ್ಸ್. ನೀವು ಒಂದು ವೇಳೆ ಕಾಮಿಡಿಗೆ ಬರ್ದಿದ್ದಿದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಅವರು, ಈ ಒಂದು ನಿಮ್ಮ ರ್ಯಾಂಕ್ ಹೈ ಇದ್ರೂ ಕೂಡ ಬೆಟರ್ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬ ಹೈ ಇದೆ. ತುಂಬ ಅಂದರೆ ತುಂಬ ಹೈ ನೋಡಿ. ಯಾಕಂದ್ರೆ ನಾನು ಇಲ್ಲೇ ಹೇಳ್ತೇನೆ ನೋಡಿ, 2023ಯಲ್ಲಿ ಜನರಲ್ ಮೆರಿಟಲ್ಲಿ ಆಚಾರ್ಯದಲ್ಲಿ AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ 16,000 ಆಗಿತ್ತು. ಈ ವರ್ಷ ಅದು 18,700 ಇನ್ಕ್ರೀಸ್ ಆಗಿದೆ. ಮೀನಿಂಗ್ ಟು ಸೇ ದಟ್ ಅರೌಂಡ್ 3,000 ಇನ್ಕ್ರೀಸ್ ಆಗಿದೆ ಸ್ಟೂಡೆಂಟ್ಸ್, ಅರೌಂಡ್. ಆ್ಯಂಡ್ KKR ಸ್ಟೂಡೆಂಟ್ಸ್ಗೆ 37,000 ಇದ್ದಿತ್ತು, 39,000 ಅಂದರೆ 40,000 ಅರೌಂಡ್ ಬಂದಿದೆ. ಅರೌಂಡ್ 3,000 ಇನ್ಕ್ರೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನೋಡಿ, ಜನರಲ್ ಮೆರಿಟ್ ಮತ್ತು KKR ನಾನು ಮೊದಲು ಹೇಳಿದ್ದೆ, ಡಿಫರೆನ್ಸ್ 20,000 ಡಿಫರೆನ್ಸ್ ಇದೆ. ಇಲ್ಲೂ ಕೂಡ ಅರೌಂಡ್ 20,000 ಡಿಫರೆನ್ಸ್ ಇದೆ. ಆ್ಯಂಡ್ ಅದಕ್ಕಿಂತ ಟಾಪ್ ಆಫ್ ದ್ಯಾಟ್ ನಾನೇನು ಹೇಳ್ತಾ ಇದ್ದೇನೆ ಕೇಳಿದರೆ, 2023 ಮತ್ತು 24ಗೆ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಎಲ್ಲ ಕಾಲೇಜಲ್ಲೂ ಇನ್ಕ್ರೀಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕಾಂಪಿಟೇಷನ್ ಈ ವರ್ಷ ಜಾಸ್ತಿ ಇದ್ದಿತ್ತು, ಆದರೂ ಕೂಡ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಓಕೆ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇಲ್ಲ ಆಚಾರ್ಯದಲ್ಲಿ. ಸೊ ಎನಿವೆ ಬಿಡಿ, CSAML ಇಲ್ಲ ಬಿಡಿ. ಅದು ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೋಡಿ. ಲಾಸ್ಟ್ ಇಯರು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಆಚಾರ್ಯದಲ್ಲಿ 11,507 ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸು. ಫಾರ್ KKR ಸ್ಟೂಡೆಂಟ್ಸು 16,299 ದಿಸ್ ಇಯರ್, ಅರೌಂಡ್ 4,000 ಇನ್ಕ್ರೀಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ 30,000 ಇದ್ದಿತ್ತು, ಈ ವರ್ಷ ನೋಡಿ 42,000 ಇನ್ಕ್ರಿಮೆಂಟ್ ಆಗಿದೆ. ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿದ್ದು 30,000, ಈ ವರ್ಷ ಅದು 42,000 ಹೋಗಿದೆ. ಮೀನಿಂಗ್ ಟು ಸೇ ದಟ್ ಎಷ್ಟು ಜಂಪ್ ಆಗಿದೆ ನೋಡಿ, 12,000 ಅರೌಂಡ್ ಜಂಪ್ ಆಗಿದೆ ಫಾರ್ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಗಳಿಗೆ. ಸೊ ಈ ವರ್ಷನೂ ಜಂಪ್ ಆಗುತ್ತೆ.
ಯಾವುದರಲ್ಲಿ ನಿಮ್ಮದು KCET ಜಂಪ್ ಆಗುತ್ತೆ. ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟಿಗೂ ಅಷ್ಟೇ, ಕಲ್ಯಾಣ ಕರ್ನಾಟಕ ಸ್ಟೂಡೆಂಟಿಗೂ ಅಷ್ಟೇ, ಆಲ್ ಕ್ಯಾಟಗರಿ ಸ್ಟೂಡೆಂಟಿಗೂ ಅಷ್ಟೇ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಲಾಸ್ಟ್ ಇಯರು ಆಚಾರ್ಯದಲ್ಲಿ 20,952 ಇದ್ದಿತ್ತು, ಈ ವರ್ಷ 23,000 ಆಗಿದೆ. ಕಲ್ಯಾಣ ಕರ್ನಾಟಕದವರಿಗೆ 51,000 ಇದ್ದಿತ್ತು, 63,000 ಆಗಿದೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಆಚಾರ್ಯದಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ ಅವರಿಗೆ ಅರೌಂಡ್ 3,000-4,000 ಜಂಪ್ ಆಗಿದೆ. ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ 10,000 ವರೆಗೂ ಜಂಪ್ ಆಗಿದೆ, 10,000 ವರೆಗೂ ಜಂಪ್ ಆಗಿದೆ. ಓಕೆ, ಟ್ರಿಪಲ್ ನೋಡಿ ಲಾಸ್ಟ್ ಟೈಮ್ ಆಚಾರ್ಯ 22,720 ಇದ್ದಿತ್ತು, ಈ ವರ್ಷ ಆಚಾರ್ಯ 31,000ಗೆ ಹೋಗಿದೆ, 10,000 ಅರೌಂಡ್ ಜಂಪ್ ಆಗಿದೆ. ಟ್ರಿಪಲ್ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಬೇರೆ ನಾನ್ ಕೋರ್ ಬ್ರಾಂಚಸ್ ಅಂದ್ರೆ ನಾನ್ ಕಂಪ್ಯೂಟರ್ ಬ್ರಾಂಚಸ್ ಇದೆಯಲ್ಲ ನೋಡಿ, ಅದೆಲ್ಲ ತುಂಬ ಜಂಪ್ ಆಗಿದೆ. ಲಾಸ್ಟ್ ಟೈಮ್ ಟ್ರಿಪಲ್ ಹೈದರಾಬಾದ್ ಕರ್ನಾಟಕದವರಿಗೆ 54,000 ಇದ್ದಿತ್ತು, ಈ ವರ್ಷ 87,000ಗೆ ಜಂಪ್ ಆಗಿದೆ. ಇದು ಫಸ್ಟ್ ರೌಂಡಿಂದ ನಾನು ಹೇಳ್ತಾ ಇರೋದು. ಇನ್ನು ಫಸ್ಟ್ ರೌಂಡಿನ ನಾನು ಕಂಪ್ಯಾರಿಸನ್ ಮಾಡಿದಾಗ ಎಷ್ಟು ಜಂಪ್ಗಳಿದೆ ನೋಡಿ. ಸೊ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಆಚಾರ್ಯ ಆಯಿತು. ನಾನು ಮೊದಲು ಹೇಳಿದ್ದೀನಿ ಸ್ಟೂಡೆಂಟ್ಸ್, ನಾನು ಇದನ್ನು ರ್ಯಾಂಡಮ್ ಆಗಿ ತಗೊಂಡಿದ್ದು, ಪರ್ಟಿಕ್ಯುಲರ್ ಆಗಿ ಇದೇ ಕಾಲೇಜ್ ಅಂತ ತಗೊಳ್ಳಿಲ್ಲ ನಾನು. ನೆಕ್ಸ್ಟ್ ತಗೊಳ್ತಾ ಇರೋದು AMC. ಓಕೆ, ಇದು ಟಾಪ್ 10 ಟಾಪ್ 20 ಎಲ್ಲರೂ ಹೇಳ್ತಾರೆ ಸರ್, ಎಲ್ಲರೂ ಟಾಪ್ 10-20 ಮೇಲೆ ಎಲ್ಲರೂ ಮಾಡ್ತಾರೆ, ಸೊ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಅಂತಿದ್ದಿದ್ರಿ. ಸೊ ಅದಕ್ಕೋಸ್ಕರ ನಾನು ಯಾವುದನ್ನು ತಗೊಳ್ತಾ ಇದ್ದಾರೆ, AMC. ಓಕೆ, ಸೊ ನೆಕ್ಸ್ಟ್ ತಗೊಳ್ತಾ ಇರೋದು AMC ಬ್ಯಾಂಗ್ಳೂರು. AMC ಕಾಣಿಸ್ತಾ ಇದೆಯಲ್ಲ, AMC ಬ್ಯಾಂಗ್ಳೂರು. AMCಯಲ್ಲಿ ನೋಡಿ ಸ್ಟೂಡೆಂಟ್ಸ್, ಜನರಲ್ ಮೆರಿಟ್ ಅವರಿಗೆ ಲಾಸ್ಟ್ ಟೈಮ್ 30,381. ಯಾವ್ದು ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಕಾಣಿಸ್ತಾ ಇದೆಯಲ್ಲ. ಆರ್ಟಿಫಿಷಿಯಲ್, ಒಂದು ನಿಮಿಷ ನಾನು ಇದನ್ನು ಫೋಲ್ಡ್ ಮಾಡ್ತೇನೆ ಸೊ ದ್ಯಾಟ್ ಯು ಕ್ಯಾನ್ ಸಿ ಕ್ಲಿಯರ್ಲಿ. ಓಕೆ, ಇಲ್ಲೂ ಫೋಲ್ಡ್ ಮಾಡ್ತಾನೆ ಆಗಿರೋದನ್ನು. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, AMC ಲಾಸ್ಟ್ ಇಯರ್ಗೂ ಮತ್ತು ಈ ಇಯರ್ಗೂ ಇರೋ ಡಿಫ್ರೆನ್ಸ್ ನೋಡಿ. 30,381 ಆಗಿತ್ತು AMCಯಲ್ಲಿ, ಈ ವರ್ಷ 38,000ಗೆ ಆಗಿದೆ. KKR ಅವರಿಗೆ 45,000 ಆಗಿತ್ತು, ಈ ವರ್ಷ 62,000ಗೆ ಆಗಿದೆ. ಓಕೆ, ಇದು ಯಾವುದು, AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗು. ನೆಕ್ಸ್ಟ್ AIDS ನೋಡಿ, AIDS ಇಲ್ಲ, ಅದಕ್ಕೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML, ಇದು ಥರ್ಡ್ ಒನ್. ಇಲ್ಲಿ ನೋಡಿ, ಲಾಸ್ಟ್ ಟೈಮು ಎಷ್ಟಕ್ಕಾಗಿತ್ತು, 40,000ಗೆ ಆಗಿತ್ತು, ಈ ವರ್ಷ ರೆಡ್ಯೂಸ್ ಆಗಿದೆ. ಒಂದೇ ಒಂದು ರೆಡ್ಯೂಸ್ ಆಗಿದ್ದು. ಲಾಸ್ಟ್ ಟೈಮ್ AMCಯಲ್ಲಿ ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟ್ 40,000 ಆಗಿತ್ತು, ಈ ವರ್ಷ AMCಯಲ್ಲಿ 37,000 ನಿಂತ್ಕೊಂಡಿದೆ. ಇದು ಒಂದೇ ರೆಡ್ಯೂಸ್ ಆಗಿದ್ದು, ಆಲ್ಮೋಸ್ಟ್ ಎಲ್ಲ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕದವರಿಗೆ 70,000 ಆಗಿತ್ತು, ಇವರಿಗೆ 87,000 ಆಗಿದೆ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನೋಡಿ, ಲಾಸ್ಟ್ ಟೈಮ್ AMCಯಲ್ಲಿ 26,000 ಆಗಿತ್ತು, ಈ ವರ್ಷ 33,000ಗೆ ಆಗಿದೆ. ಕಟ್ ಆಫ್ ರ್ಯಾಂಕ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಟೈಮ್ AMCಯಲ್ಲಿ KKR ಅವರಿಗೆ 73,000 ಆಗಿತ್ತು, ಈ ವರ್ಷ 70,000, ಅರೌಂಡ್ 70,000, ಸ್ವಲ್ಪ ಡಿಕ್ರೀಸ್ ಆಗಿದೆ. ಓಕೆ, ಸ್ವಲ್ಪ ಸ್ಮಾಲ್ ಅಮೌಂಟ್ ಅಲ್ಲಿ ಡಿಕ್ರೀಸ್ ಆಗಿದೆ. ಅದೇ ರೀತಿ ಲಾಸ್ಟ್ ಟೈಮ್ ಇದರಲ್ಲಿ AMCಯಲ್ಲಿ EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 51,000 ಆಗಿದೆ, ಇದು 50,000 ಆಗಿದೆ. ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ, ಡಿಕ್ರೀಸ್ ಆಗಿದ್ರು ಕೂಡ ತುಂಬಾ ಕಡಿಮೆ ಇದರಲ್ಲಿ ಡಿಕ್ರೀಸ್ ಆಗಿದೆ. ಓಕೆ, AMCಗೆ ಈ ಟೈಮ್ ಸ್ವಲ್ಪ ಜಾಸ್ತಿ ಇದಿರ್ಲಿಕ್ಕೆ ಹೋಗಿ, ಡಿಮ್ಯಾಂಡ್ ಇರ್ಲಿಕ್ಕೆ ಹೋಗಿ ಕಡಿಮೆ ಆಗಿದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲದೂ ಕೂಡ ಇನ್ಕ್ರೀಸ್ ಆಗಿದೆ. ಇನ್ನು ಟ್ರಿಪಲ್ ನೋಡಿ, ಲಾಸ್ಟ್ ಟೈಮ್ 61,000 ಇದ್ದಿತ್ತು, ಈ ವರ್ಷ 56,000 ಆಗಿದೆ. ಓಕೆ, ಇಲ್ಲಿ ಡಿಕ್ರೀಸ್ ಆಗಿದೆ, ಯಾವುದರಲ್ಲಿ, AMCಯಲ್ಲಿ. ಸರಿನಾ? ನೆಕ್ಸ್ಟ್ BNMIT. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ ಸ್ಟೂಡೆಂಟ್ಸ್, ಜನರಲ್ ಮೆರಿಟ್ ಮತ್ತು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಅವರಿಗೆ BNMIT. ಓಕೆ, BNMIT ನೋಡಿದರೆ ಕರೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಜನರಲ್ ಮೆರಿಟ್ ಅವರಿಗೆ 11,000 ಆಗಿತ್ತು ಲಾಸ್ಟ್ ಟೈಮ್. BNMIT ಯಾವುದಿದು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, AIML 11,000 ಆಗಿತ್ತು, ಈ ವರ್ಷ BNMITಯಲ್ಲಿ 13,000ಗೆ ಆಗಿದೆ. ಲಾಸ್ಟ್ ಇಯರ್ ಕಲ್ಯಾಣ ಕರ್ನಾಟಕದವರಿಗೆ 29,000ಗೆ ಆಗಿದೆ, ಈ ವರ್ಷ 37,000 ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಟಾಪ್ 20-30 ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಟಾಪ್ 30 ಅಲ್ಲ, ಟಾಪ್ 40-45 ಇನ್ಕ್ರೀಸ್ ಆಗಿದೆ. ಆಯ್ತಾ? ಅದಾದ್ಮೇಲೆ ಸೆಕೆಂಡ್ ಇಲ್ಲ, AIDS ಇಲ್ಲ, ಅದಾದ ನಂತರ CSC ವಿತ್ AIML ಇಲ್ಲ, ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಲಾಸ್ಟ್ ಟೈಮ್ 8,000ಗೆ ಆಗಿತ್ತು, ಈ ವರ್ಷ 10,000ಗೆ ಆಗಿದೆ, 10,500. ಕಲ್ಯಾಣ ಕರ್ನಾಟಕ 25,000ಗೆ ಆಗಿತ್ತು, ಈ ವರ್ಷ 32,000ಗೆ ಆಗಿದೆ. ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಅಂಡ್ EC ನೋಡಿ, ಲಾಸ್ಟ್ ಟೈಮ್ 15,886 ಆಗಿತ್ತು, ಈ ವರ್ಷ EC ಅರೌಂಡ್ 14,829, ಅಂದ್ರೆ ಅರೌಂಡ್ 1,000 ಕಡಿಮೆ ಆಗಿದೆ. ಓಕೆ, ಬಟ್ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ಜಾಸ್ತಿ ಆಗಿದೆ ನೋಡಿ. ಲಾಸ್ಟ್ ಟೈಮ್ 40,000 ಇದ್ದಿತ್ತು, ಈ ವರ್ಷ 43,000 ಆಗಿದೆ. ಆಯ್ತಾ? ಅಂಡ್
ಕಂಪ್ಯೂಟರ್ ಸೈನ್ಸ್ ಇದು ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 23,295 ಇದ್ದಿತ್ತು 23,514 ಇನ್ಕ್ರೀಸ್ ಆಗಿದೆ, ಸ್ಲೈಟ್ ಇನ್ಕ್ರೀಸ್ ಆಗಿದೆ. ಓಕೆ, ಆ್ಯಂಡ್ KKR ಅವರಿಗೆ ಒಬ್ವಿಯಸ್ ಇನ್ಕ್ರೀಸ್ ಆಗಿದೆ, 61,000 ಇಂದ 74,000 ಹೋಗಿದೆ. ಆಯ್ತಾ, ಇದು ಯಾವುದು BNMIT. ನೆಕ್ಸ್ಟ್ BIT ನೋಡಿ, ಈಗ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ನೋಡಿ ಇವ್ರದ್ದು BIT ನೋಡಿ. ನೆಕ್ಸ್ಟ್ ಹೇಳ್ತಾ ಇರೋದು ನಾನು BIT ಸ್ಟೂಡೆಂಟ್ಸ್, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಫಸ್ಟ್ ಒನ್ ಜನರಲ್ ಮೆರಿಟ್ ಅವರಿಗೆ ಲಾಸ್ಟ್ ಟೈಮ್ ಎಷ್ಟಿದ್ದಿತ್ತು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 4,011 ಇದ್ದಿತ್ತು. ಈ ವರ್ಷ ಎಷ್ಟಾಗಿದೆ ನೋಡಿ 4,599. ಇದು ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಲಾಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕದಲ್ಲಿ 14,211 ಆಗಿತ್ತು. ಈ ವರ್ಷ ಕಡಿಮೆ ಆಗಿದೆ BITಯಲ್ಲಿ 12,861. ಓಕೆ, ಮತ್ತೆ ಅವರು ಇದರಲ್ಲಿ AIDS ಇಲ್ಲ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಇಲ್ಲ, ಸೊ ಅದನ್ನು ಬ್ಲಾಂಕ್ ಬಿಟ್ಟಿದ್ದಾನೆ. ಅದಾದ ನಂತರ ನೋಡಿ BITಯಲ್ಲಿ ಲಾಸ್ಟ್ ಟೈಮ್ BITಯಲ್ಲಿ CS 2,758ಗೆ ನಿಂತಿದೆ. ಈ ವರ್ಷ 3,787ಗೆ ಹೋಗಿದೆ. ಕಲ್ಯಾಣ ಕರ್ನಾಟಕ ನೋಡಿ 13,000, ಆಲ್ಮೋಸ್ಟ್ ಅದೇ ಇದೆ, ಒಂದು ಸ್ವಲ್ಪ ಡಿಕ್ರೀಸ್ ಆಗಿದೆ ಕಲ್ಯಾಣ ಕರ್ನಾಟಕ, ಬಟ್ ಜನರಲ್ ಮೆರಿಟ್ ಅವರಿಗೆ ಇನ್ಕ್ರೀಸ್ ಆಗಿದೆ. ಓಕೆ, ಅದು ಆಮೇಲೆ BITಯಲ್ಲಿ ಇದು CS ಬಗ್ಗೆ ಮಾತಾಡ್ತಾ ಇರೋದು, ಕಂಪ್ಯೂಟರ್ ಸೈನ್ಸ್. EC ನೋಡಿ 6,982 ಇದ್ದಿತ್ತು EC, ಈ ವರ್ಷ 8,040 ಇನ್ಕ್ರೀಸ್ ಆಗಿದೆ. 6,009 ಅಂದರೆ ಅರೌಂಡ್ 7,000 ಅಂತ ತಗೊಂಡ್ರೆ 8,000 1,000 ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಟೈಮ್ EC 26,000 ಇದ್ದಿತ್ತು, ಅರೌಂಡ್ 27,000. ಈ ವರ್ಷನೇ ಅರೌಂಡ್ ಅದೇ ಇದೆ, ಏನೊಂದು ಸ್ವಲ್ಪ ಡಿಕ್ರೀಸ್ ಆಗಿದೆ. ಯಾರಿಗೆ? ಕಲ್ಯಾಣ ಕರ್ನಾಟಕ. ಈ ವರ್ಷ ಏನಾಗಿದೆ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಗಳಿಗೆ ಫಸ್ಟ್ ರೌಂಡಲ್ಲಿ ಕೆಲವೊಂದು ಕಾಲೇಜಲ್ಲಿ ಡಿಕ್ರೀಸ್ ಆಗಿದೆ, ಜನರಲ್ ಮೆರಿಟ್ ಅವರಿಗೆ ಆಲ್ಮೋಸ್ಟ್ ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? ಇಲ್ಲಿ ನೋಡಿ BITಯಲ್ಲಿ ಲಾಸ್ಟ್ ಟೈಮು ಟ್ರಿಪಲ್ 11,000 ಅಂದರೆ 12,000ಗೆ ಆಗಿತ್ತು. ಈ ವರ್ಷನೇ ಅರೌಂಡ್ 12,000ಗೆ ಆಗಿದೆ. ಆ್ಯಂಡ್ ಟ್ರಿಪಲ್ BITಯಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 52,000ಗೆ ಆಗಿತ್ತು. ಈ ವರ್ಷ 57,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಓಕೆ, ಮೀನಿಂಗ್ ಟು ಸೇ ದಟ್ BITಯಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ಸ್ಟೂಡೆಂಟ್ಸ್. BITಯಲ್ಲಿ ಡಿಕ್ರೀಸ್ ಆಗಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಡಿಕ್ರೀಸ್ ಆಗಿದೆ, ಬಟ್ ನನ್ನ ಪ್ರಕಾರ ಇದು ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್ ಬಸವೇಶ್ವರ್ ಬಾಗಲಕೋಟು. ನೆಕ್ಸ್ಟಿಗೆ ಹೋಗ್ತಾ ಇರೋದು ನಾನು ಬಸವೇಶ್ವರ ಸ್ಟೂಡೆಂಟ್ಸು. ಬಸವೇಶ್ವರ್ ನಾನು ಇದು ರ್ಯಾಂಡಮ್ ಆಗಿ ತಗೊಂಡಿದ್ದು. ಓಕೆ, ಆಮೇಲೆ ಸರ್ ಇದೇ ತಗೊಂಡ್ರೆ ಅಂತ ಹೇಳಬೇಡಿ. ಬಸವೇಶ್ವರ ಬಾಗಲಕೋಟೆ ನೋಡಿ 40,000 ಇದ್ದಿತ್ತು ಲಾಸ್ಟ್ ಟೈಮು. ಈ ವರ್ಷ ಇದು ಬಸವೇಶ್ವರ ಬಾಗಲಕೋಟೆ ಸ್ಟೂಡೆಂಟ್ಸು. ಬಸವೇಶ್ವರ ಬಾಗಲಕೋಟು ಇಲ್ಲಿ ನೋಡಿ 40,000 ಇದ್ದಿತ್ತು. ಈ ವರ್ಷ 48,000ಗೆ ಹೋಗಿದೆ. ಆಯ್ತಾ, ಲಾಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕ 67,000 ಇತ್ತು, 69,000ಗೆ ಹೋಗಿದೆ. ಆಯ್ತಾ, ಅದಾದ್ಮೇಲೆ ಬಸವೇಶ್ವರದ್ದು ಡೈರೆಕ್ಟ್ ಯಾವುದಕ್ಕೆ ಹೋಗೋಣ? ಬಸವೇಶ್ವರದಲ್ಲಿ ಇವೆರಡು ಇಲ್ಲ. ನೆಕ್ಸ್ಟ್ CS ಹೋಗ್ತೇನೆ ನೋಡಿ. ಬಸವೇಶ್ವರ ಬಾಗಲಕೋಟೆ ಇಲ್ಲಿ ನೋಡಿ CS ಲಾಸ್ಟ್ ಟೈಮ್ 24,000 ಇದ್ದಿತ್ತು. ಈ ವರ್ಷ 40,000 ಇನ್ಕ್ರಿಮೆಂಟ್ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ 37,000 ಇದ್ದಿತ್ತು, 71,000 ಆಗಿದೆ, ಅಪ್ರಾಕ್ಸಿಮೇಟ್ ಡಬಲ್ ಆಗಿದೆ. ಆಯ್ತಾ, EC ನೋಡಿ 33,000 ಇದ್ದಿತ್ತು, 50,000ಗೆ ಹೋಗಿದೆ. ಕಲ್ಯಾಣ ಕರ್ನಾಟಕದವರಿಗೆ 70,000 ಇದ್ದಿತ್ತು, ಈ ವರ್ಷ ಅಲಾಟ್ ಆಗಿಲ್ಲ. ಟ್ರಿಪಲ್ ಇಲ್ಲ. ಓಕೆ, ಸೊ ಗೊತ್ತಾಯ್ತಲ್ಲ, ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸು. ಯಾಕಂತ ಕೇಳಿದರೆ ಈ ವರ್ಷ ಕಟ್ ಆಫ್ ರ್ಯಾಂಕ್ ತುಂಬ ಇನ್ಕ್ರೀಸ್ ಆಗಿದೆ. ಕಟ್ ಆಫ್ ರ್ಯಾಂಕ್ ಯಾವುದರಲ್ಲಿ? ಕಾಮೆಡ್ ಕೇಳಿ ಇನ್ಕ್ರೀಸ್ ಆಗಿದೆ ಅಂದರೆ ಯು ಮೀನ್ ಟು ಸೇ ದ್ಯಾಟ್ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಯಾವುದರಲ್ಲಿ? ನಮ್ಮ KCETಯಲ್ಲೂ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಜನರಲ್ ಮೆರಿಟಲ್ಲಿ 12,390 ಇದ್ದಿತ್ತು. ಈ ವರ್ಷ 12,597, ಜಸ್ಟ್ ಸ್ಲೈಟ್ ಇನ್ಕ್ರೀಸ್ ಆಗಿದೆ, ಬಟ್ ಇನ್ಕ್ರೀಸ್ ಆಗಿದೆ. ಇದು 31,000 ಇದ್ದಿತ್ತು, 37,000ಗೆ ಹೋಗಿದೆ. ಆಯ್ತಾ, ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸ್ 12,554 ಇದ್ದಿತ್ತು, 13,000ಗೆ ಹೋಗಿದೆ. ಆಯ್ತಾ, 31 ಇವರಿಗೆ ಕಲ್ಯಾಣ ಕರ್ನಾಟಕದವರಿಗೆ 34,832 ಇದ್ದಿತ್ತು, 39,000ಗೆ ಹೋಗಿದೆ, ಇನ್ಕ್ರಿಮೆಂಟ್ ಆಗಿದೆ. ಅರ್ಥ ಆಯ್ತಾ? ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ವಿತ್ AIML, ಕಂಪ್ಯೂಟರ್ ಸೈನ್ಸ್ ವಿತ್ AIML ಬಗ್ಗೆ ಮಾತಾಡ್ತಾ ಇರೋದು. 8,586 ಇದ್ದಿತ್ತು, 9,689 ಆಗಿದೆ. CMRITಯಲ್ಲಿ 32,892 ಇದ್ದಿತ್ತು, 37,000 ಆಗಿದೆ. ಯಾರಿಗೆ? ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ. EC ನೋಡಿ 7,676 ಇದ್ದಿತ್ತು, 8,542 ಆಗಿದೆ. 26,856 ಇದ್ದಿತ್ತು, 28,000 ಆಗಿದೆ, ಇನ್ಕ್ರಿಮೆಂಟ್ ಆಗಿದೆ. 17,000 17,000 ಇದ್ದಿತ್ತು. ಇದು ಟ್ರಿಪಲ್ ವೇಟ್ ಸ್ಟೂಡೆಂಟ್ಸ್, 1 ಸೆಕೆಂಡು. ಟ್ರಿಪಲ್ ಇದಾಗುತ್ತೆ, 1 ಮಿನಿಟ್. ಟ್ರಿಪಲ್ ಅಲ್ಲ, CSC AIML, ದಿಸ್ ಇಸ್ CSC, ಇದು AIML. ಓಕೆ, ಐ ಮೀನ್ ಇದು EC, CSC, ECE, ಟ್ರಿಪಲ್. ಓಕೆ, ಸೊ ಇದರಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರೆ 1 ಸೆಕೆಂಡು, 8,005. ಇದು ಕರೆಕ್ಟ್ ಇದೆ. ಓಕೆ, ಇದು EC ಸ್ಟೂಡೆಂಟ್ಸು. ಇದು EC ಬಗ್ಗೆ ಮಾತಾಡ್ತಾ ಇರೋದು. EC ನೋಡಿ CMRITಯಲ್ಲಿ 7676 which
ಇದು ಫೋಲ್ಡ್ ಮಾಡಿರ್ಲಿಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. EIML, AIDS, CSC, ECE, EEE 1 2 3 4 5 6. Yeah, it's perfect. Perfect ಇದೆ ಸ್ಟೂಡೆಂಟ್ಸು. CMR Institute of Technology. CMRITಯಲ್ಲಿ ಟ್ರಿಪಲ್ ಇಲ್ಲ ಸ್ಟೂಡೆಂಟ್ಸು. CMRITಯಲ್ಲಿ ಟ್ರಿಪಲ್ ಇಲ್ಲ. CMRITಯಲ್ಲಿ ಟ್ರಿಪಲ್ ಇಲ್ಲ, ಅದಕ್ಕೆ ಡ್ಯಾಶ್ ಹಾಕಿದ್ದೇನೆ. CMRITಯಲ್ಲಿ EC ಎಷ್ಟಿದ್ದು ಗೊತ್ತುಂಟ ಲಾಸ್ಟ್ ಟೈಮು? EC ನೋಡಿ, CMRIT EC ಇಲ್ಲಿ ಲಾಸ್ಟ್ ಟೈಮ್ ಇದು ಕೆಳಗಡೆ ಇರ್ತೇನೆ ನೋಡಿ. CMRIT EC ಲಾಸ್ಟ್ ಟೈಮು 17,999 ಇದ್ದಿತ್ತು. ಈ ವರ್ಷ ಸ್ವಲ್ಪ ಡಿಕ್ರೀಸ್ ಆಗಿದೆ, 16,897 ಹೋಗಿದೆ. CMRITಯಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 48,000 ಇದ್ದಿತ್ತು. ಈ ವರ್ಷ 47,000 ಹೋಗಿದೆ. ಓಕೆ, 47,000 ಡಿಕ್ರೀಸ್ ಆಗಿದೆ EC, ಮತ್ತೆ ಉಳಿದಿದ್ದು ಆಗಿದೆ. ಓಕೆ, ನೆಕ್ಸ್ಟ್ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಒಂದು ನಿಮಿಷ ಸ್ಟೂಡೆಂಟ್ಸು, ಸ್ವಲ್ಪ ನಾನು ಇದನ್ನು ಆರ್ಡ್ರಿಂಗ್ ಮಾಡ್ಕೋತಾರೆ ಮತ್ತು ಕನ್ಫ್ಯೂಷನ್ಸ್ ಆಗುತ್ತೆ, ಅದಕ್ಕೋಸ್ಕರ. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲಿದೆ ನೋಡಿ. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದು. ದಯಾನಂದ್ ಸಾಗರಲ್ಲಿ ನೋಡಿ, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, DSATM. ನೆಕ್ಸ್ಟ್ ಹೇಳ್ತಾ ಇರೋದು ನಾನು DSATM, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. 11,000 ನೋಡಿ, ಲಾಸ್ಟ್ ಟೈಮ್ ಎಷ್ಟಿದ್ದಿತ್ತು? 11,571 ಇದ್ದಿತ್ತು, 12,000 ಹೋಗಿದೆ, ಅಂದರೆ 13,000 ಹೋಗಿದೆ. ಲಾಸ್ಟ್ ಟೈಮ್ 34,000 ಇದ್ದಿತ್ತು, 25,000 ಡಿಕ್ರೀಸ್ ಆಗಿದೆ. ಯಾರದು? ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ. ಆಯ್ತಾ, ಅದು ಬಿಟ್ಟು ನೆಕ್ಸ್ಟ್ ಇವೆರಡು ಇಲ್ಲ. AIDS ಇಲ್ಲ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಇಲ್ಲ. ನೆಕ್ಸ್ಟ್ CS ನೋಡಿ, DSATM CS ನೋಡಿ, DSATM CS ಇದು. DSATM ಅಲ್ಲಿ CS ಇದು 11,000, ಇದು 2023 ಇದು 11,000 ಇದ್ದಿತ್ತು, ಎಷ್ಟಕ್ಕೆ ಹೋಗಿದೆ? 13,000 ಹೋಗಿದೆ. ಓಕೆ, ಆ್ಯಂಡ್ 27,000 ಇದ್ದಿತ್ತು, 32,000 ಹೋಗಿದೆ DSATM ಅಲ್ಲಿ. ಆ್ಯಂಡ್ 20,000 ಇದ್ದಿತ್ತು 2023 ಎಷ್ಟಕ್ಕೆ ಹೋಗಿದೆ? 18,000 ಹೋಗಿದೆ, ಸ್ವಲ್ಪ ಡಿಕ್ರೀಸ್ ಆಗಿದೆ. ಇದು 43,000 ಇದ್ದಿತ್ತು, 44,000 ಹೋಗಿದೆ, ಇನ್ಕ್ರಿಮೆಂಟ್ ಆಗಿದೆ. ಅಂದರೆ ಕೆಲವೊಂದು ವೇರಿಯೇಷನ್ಸ್ ಇದೆ, ಬಟ್ ಓವರ್ ಆಲ್ ಆಗಿ ನೀವು ಏನು ಹೇಳ್ಬೋದು ಅಂತ ಕೇಳಿದ್ರೆ ಇನ್ಕ್ರಿಮೆಂಟ್ ಇದೆ ಸ್ಟೂಡೆಂಟ್ಸ್. ಆಯಿತಾ, ಇಲ್ಲಿ ಒಂದು ನಿಮಿಷ, ಗೈಸ್ ಇಲ್ಲಿ ಕನ್ಫ್ಯೂಷನ್ಸ್ ಬೇಡ. ನಾನು ಫಸ್ಟ್ DSATM ಇದು ಜನರಲ್ ಮೆರಿಟಲ್ಲಿ ಹೇಳ್ತೇನೆ ನೋಡಿ. ಇದು ಯಾವುದು? AIML ಎಷ್ಟನೇ ಇಯರ್ ಇದು? 2023 ಇದು 12,895 ಇದ್ದಿತ್ತು. ಆಯ್ತಾ, DSATM ಅಲ್ಲಿ ಎಷ್ಟಕ್ಕೆ ಹೋಗಿದೆ ನೋಡಿ? 11,571, ಅಂದರೆ ಡಿಕ್ರೀಸ್ ಆಗಿದೆ. 2024 ಡಿಕ್ರೀಸ್ ಆಗಿದೆ, ಇದು ಡಿಕ್ರೀಸ್ ಆಗಿದೆ. DSATM ಅಲ್ಲಿ ಡಿಕ್ರೀಸ್ ಆಗಿದೆ. 12,000 ಇಂದ ಎಷ್ಟಕ್ಕೆ ಬಂದಿದೆ? 11,000 ಬಂದಿದೆ. ಅದೇ ರೀತಿ 25,000 ಇದ್ದಿತ್ತು, 34,000 ಆಗಿದೆ. ಇದು ಯಾವುದು? AIML. ನೆಕ್ಸ್ಟ್ AIDS ಇಲ್ಲ ಬಿಡಿ, ಅದಕ್ಕೆ ಅದನ್ನು ಬಿಟ್ಟಿದ್ದಾರೆ. ಇದು ಕಂಪ್ಯೂಟರ್ ಸೈನ್ಸ್ ವಿತ್ AIML ಇಲ್ಲ ದಯಾನಂದ್ ಸಾಗರ್ ಇದರಲ್ಲಿ. ಸೊ ಇವೆರಡೂ ನಾನು ಬ್ಲ್ಯಾಂಕ್ ಬಿಟ್ಟಿದ್ದೇನೆ. ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ನೋಡಿ, ದಯಾನಂದ್ ಸಾಗರಲ್ಲಿ ಲಾಸ್ಟ್ ಟೈಮ್ 11,000 ಇದ್ದಿತ್ತು, ಈ ವರ್ಷ 13,000 ಆಗಿದೆ. 11,000 ಇಂದ ಎಷ್ಟಕ್ಕೆ ಹೋಗಿದೆ? 13,000 ಹೋಗಿದೆ. 11,543 ಇಲ್ಲಿ 13,000 ಆಗಿದೆ. ಆಮೇಲೆ ಇಲ್ಲಿ 27,000 ಇದ್ದಿತ್ತು, 32,000 ಹೋಗಿದೆ. ಆ್ಯಂಡ್ 20,000 ಇದ್ದಿತ್ತು, ಈ ವರ್ಷ ಡಿಕ್ರೀಸ್ ಆಗಿದೆ. ಯಾವುದು? EC 20,000 ಇಂದ 18,000 ಡಿಕ್ರೀಸ್ ಆಗಿದೆ. 43,000 ಇಂದ 44,000 ಇನ್ಕ್ರೀಸ್ ಆಗಿದೆ. ಟ್ರಿಪಲ್ ಇದರಲ್ಲಿ ಕೊಡಲಿಲ್ಲ, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೊಡಲಿಲ್ಲ. ಈ ವರ್ಷ ಏನಾಗಿದೆ ಅಂತ ಕೇಳಿದ್ರೆ 21,608, 50,837. ಇದು 2024 ಇದು. ಆಯ್ತಾ, ಕೆಳಗಡೆ ಇರೋದು 2024. ಆಯ್ತಾ, ಮೇಲ್ಗಡೆ ಇರೋದು 2023. ಇನ್ನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡೋಣ. ಇವಾಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು? ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ ಸ್ಟೂಡೆಂಟ್ಸ್, 2969 ಇದ್ದಿತ್ತು, ಕರೆಕ್ಟಾ? ಇಲ್ಲಿ ನೋಡಿ 2785 ಡಿಕ್ರೀಸ್ ಆಗಿದೆ ಈ ವರ್ಷ. ಇದು 11,484 ಇದ್ದಿತ್ತು, 12,000 KKR ಅವರಿಗೆ ಇನ್ಕ್ರೀಸ್ ಆಗಿದೆ. ಆಯ್ತಾ, ಅದಾದ್ಮೇಲೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಡೈರೆಕ್ಟ್ ಯಾವುದಕ್ಕೆ ಹೋಗೋಣ? ಕಂಪ್ಯೂಟರ್ ಸೈನ್ಸ್. ಇದು ಕಂಪ್ಯೂಟರ್ ಸೈನ್ಸ್. ಆಯ್ತಾ, ದಯಾನಂದ್ ಸಾಗರ್ ಕಂಪ್ಯೂಟರ್ ಸೈನ್ಸ್ ಎಷ್ಟಿದ್ದಿತ್ತು ಲಾಸ್ಟ್ ಇಯರ್? 2064. ಈ ವರ್ಷ ಎಷ್ಟಾಗಿದೆ? 2385, ಇನ್ಕ್ರಿಮೆಂಟ್ ಆಗಿದೆ. 7,004 ಇದ್ದಿತ್ತು, 9,160 ಆಗಿದೆ. ಯಾವುದು? CS. ಆಯ್ತಾ, CS. EC ನೋಡಿ 5,593 ಇದ್ದಿತ್ತು, 5,005 ಆಗಿದೆ. ಅಂದರೆ ಈ ವರ್ಷ ECಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ, ಅದಕ್ಕೆ ಕಡಿಮೆ ಆಗ್ತಾ ಇದೆ EC. ಲಾಸ್ಟ್ ಟೈಮ್ 17,000 ಇದ್ದಿತ್ತು, ಈ ವರ್ಷ 16,000 ಆಗಿದೆ. ECದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಇಂಪಾರ್ಟೆಂಟ್. ಟ್ರಿಪಲ್ 10,000 ಇದ್ದಿತ್ತು, ಈ ವರ್ಷ 8,000 ಡಿಕ್ರೀಸ್ ಆಗಿದೆ. 45,000 ಇದ್ದಿತ್ತು, 38,000 ಡಿಕ್ರೀಸ್ ಆಗಿದೆ.
EC ಮತ್ತು ಟ್ರಿಪಲ್ ಡಿಕ್ರೀಸ್ ಆಗ್ತಾ ಇದೆ ಸ್ಟೂಡೆಂಟ್ಸ್, ಆಯ್ತಾ. ಅದು ಬಿಟ್ಟರೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಲಾಸ್ಟ್ ಒನ್, ಇಲ್ಲಿ ನೋಡಿ ಲಾಸ್ಟ್ ಇದು ನಾನು ತಗೊಂಡಿದ್ದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ಇದು ನೋಡಿ ಗ್ಲೋಬಲಲ್ಲಿ 24,000 ಇದ್ದಿತ್ತು, ಈ ವರ್ಷ 28,000 ಇನ್ಕ್ರಿಮೆಂಟ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 45,000 ಇದ್ದಿತ್ತು, 57,000ಗೆ ಇನ್ಕ್ರಿಮೆಂಟ್ ಆಗಿದೆ, ಆಯ್ತಾ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ನೋಡಿ 24,000 ಇದ್ದಿತ್ತು, ಈ ವರ್ಷ 30,000ಗೆ ಇನ್ಕ್ರಿಮೆಂಟ್ ಆಗಿದೆ. KKR ಅವರಿಗೆ 41,000 ಇದ್ದಿತ್ತು, 60,000ಗೆ ಇನ್ಕ್ರಿಮೆಂಟ್ ಆಗಿದೆ. AIDS, ಆಯ್ತಾ. ಅದು ಬಿಟ್ಟರೆ ಈಗ ಕಂಪ್ಯೂಟರ್ ಸೈನ್ಸ್ ನೋಡಿ ಲಾಸ್ಟ್ ಟೈಮು 18,795 ಇದ್ದಿತ್ತು ಗ್ಲೋಬಲಲ್ಲಿ, ಈ ವರ್ಷ 26,000 ಬಂದಿದೆ, 26,000 ಬಂದಿದೆ. 41,000 ಇದ್ದಿತ್ತು, 56,000 ಬಂದಿದೆ. 34,165 ಇದ್ದಿತ್ತು, 41,000 ಬಂದಿದೆ. ಕಲ್ಯಾಣ ಕರ್ನಾಟಕದವರಿಗೆ 57,000 ಇದ್ದಿತ್ತು, 95,000 ಬಂದಿದೆ. EC 35,000 ಇದ್ದಿತ್ತು, 62,000 ಆಗಿದೆ. ಅಂದರೆ ಗ್ಲೋಬಲ್ ಅಕಾಡೆಮಿಯಲ್ಲಿ ಹೈ ಇನ್ಕ್ರಿಮೆಂಟ್ ಆಗಿದೆ, ಆಯ್ತಾ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಆಯ್ತಾ. ನೆಕ್ಸ್ಟ್ ಈಗ ನಾನು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿ ಏನಾಗಿದೆ ಕೇಳಿದ್ರೆ ಒಂದು ಇದನ್ನು ಚೇಂಜ್ ಮಾಡಿದ್ದೇನೆ ನಾನು, ನೋಡ್ಕೊಳ್ಳಿ ಇದರಲ್ಲಿ MS ರಾಮಯ್ಯದಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ನಾನು ನಿಮಗೆ ಓವರ್ ಆಲ್ ಆಗಿ ಒಂದಿಷ್ಟು ಐಡಿಯಾವನ್ನು ಕೊಡಬೇಕಿತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಆಯ್ತಾ. MS ರಾಮಯ್ಯದಲ್ಲಿ ನೋಡಿದ್ರೆ ನೀವು 1,364 ಇದ್ದಿತ್ತು, AIDS ಇದು 1,364. 1 ಸೆಕೆಂಡ್ 2023 ಮೇಲ್ಗಡೆ ಇರೋದು 2023 ಸ್ಟೂಡೆಂಟ್ಸ್. 1,364 ಇದ್ದಿತ್ತು, 1,660 ಆಗಿದೆ. ಇದು AIDS ಇದಲ್ಲ, ಇದು ಸೊ ಇನ್ಕ್ರಿಮೆಂಟ್ ಆಗಿದೆ. 6,224 ಇದ್ದಿತ್ತು ಕಲ್ಯಾಣ ಕರ್ನಾಟಕದವರಿಗೆ, 8,035 ಆಗಿದೆ. AIML ನೋಡಿ ಇಲ್ಲಿ 1,397 ಇದ್ದಿತ್ತು, 1,756 ಆಗಿದೆ. 7,016 ಇದ್ದಿತ್ತು, ಇದು ಸ್ವಲ್ಪ ಡಿಕ್ರಿಮೆಂಟ್ ಆಗಿದೆ ಅಷ್ಟೇ, ಓಕೆ. ಇನ್ನು CSC ವಿತ್ AIML ನೋಡಿ 911 ಇದ್ದಿತ್ತು, 1,227ಗೆ ಹೋಗಿದೆ. 4,455 ಇದ್ದಿತ್ತು, 6,492 ಹೋಗಿದೆ, ಇನ್ಕ್ರಿಮೆಂಟ್ ಆಗಿದೆ. CSC ನೋಡಿ ಮತ್ತೆ 624, 761 ಜನರಲ್ ಮೆರಿಟ್ ಅವರಿಗೆ. ಕಲ್ಯಾಣ ಕರ್ನಾಟಕದಲ್ಲಿ 2,984, 3,181 ಸರಿಯಾ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 2,042 ಇದ್ದಿತ್ತು, ಈ ವರ್ಷ 2,263 ಹೋಗಿದೆ ಜನರಲ್ ಮೆರಿಟ್ ಅವರಿಗೆ. ಕಲ್ಯಾಣ ಕರ್ನಾಟಕದವರಿಗೆ 7,596 ಇದ್ದಿತ್ತು, 8,977 ಹೋಗಿದೆ. ಅದಾದ್ಮೇಲೆ ಟ್ರಿಪಲ್ ನೋಡಿ 3,458 ಇದ್ದಿತ್ತು, ಕಡಿಮೆ ಆಗಿದೆ, ಅರೌಂಡ್ 3,000 ಬಂದು ನಿಂತ್ಕೊಂಡಿದೆ. ಇನ್ನು ಟ್ರಿಪಲ್ ಎಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 36 ಇದ್ದಿತ್ತು, ಈ ವರ್ಷ 26ಗೆ ಒಂದು ಸ್ಟಾಪ್ ಆಗಿದೆ. ಎಲ್ಲಿ MS ರಾಮಯ್ಯದಲ್ಲಿ, ಆಯ್ತಾ. ಇನ್ನೊಂದು 2 ಹೇಳ್ತೇನೆ ಸ್ಟೂಡೆಂಟ್ಸ್, ಇಲ್ಲಿಗೆ ಸ್ಟಾಪ್ ಮಾಡಿ ಬಿಡೋಣ, ಆಯ್ತಾ. NMIT ನಿಟ್ಟೆ ಅಂದರೆ ನಿಮ್ಗೆ ಏನಿಲ್ಲ, ನನಗೆ ಏನು ಬೇಕಾಗಿದ್ದು ಗೊತ್ತುಂಟು, ಓವರ್ ಆಲ್ ಆಗಿ ನಿಮಗೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ, ಓಕೆ. NMIT ನೋಡಿ ಲಾಸ್ಟ್ ಟೈಮ್ 7,212 ಇದ್ದಿತ್ತು, ಈ ವರ್ಷ 7,141ಗೆ ಹೋಗಿದೆ, ಅಂದರೆ ಡಿಕ್ರಿಮೆಂಟ್ ಆಗಿದೆ. AIDS ಸರಿಯಾ, ಯಾಕಂದ್ರೆ ಇಲ್ಲಿರೋದು AIDS 21,000 ಇದ್ದಿತ್ತು, 26,000 ಆಗಿದೆ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ, ಇನ್ಕ್ರಿಮೆಂಟ್ ಆಗಿದೆ, ಓಕೆ. ಇನ್ನು AIML ನೋಡಿ 7,107 ಇದ್ದಿತ್ತು, 7,075 ಸ್ಲೈಟ್ ಡಿಕ್ರೀಸ್ ಆಗಿದೆ. 18,769 ಇದ್ದಿತ್ತು, 26,000 ಬಂದು ನಿಂತಿದೆ, ಅಂದರೆ ಇನ್ಕ್ರಿಮೆಂಟ್ ಆಗಿದೆ. ಇನ್ನು ಕಂಪ್ಯೂಟರ್ ಸೈನ್ಸ್ ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅವ್ರು ಕೊಡಲಿಲ್ಲ, ಕಂಪ್ಯೂಟರ್ NMIT ಅಂದರೆ ಕಂಪ್ಯೂಟರ್ ಸೈನ್ಸ್ ವಿತ್ AIML ಕೊಡಲಿಲ್ಲ, ಸೊ ಇಲ್ಲ ಅದು, ಆಯ್ತಾ. ಇನ್ನು NMITಯಲ್ಲಿ CS ನೋಡಿ 5,223 ಇದ್ದಿತ್ತು ಲಾಸ್ಟ್ ಟೈಮು, ಈ ವರ್ಷ 6,378 ಇನ್ಕ್ರೀಸ್ ಆಗಿದೆ. 14,000 ಇದ್ದಿತ್ತು, 20,000ಗೆ ಇನ್ಕ್ರಿಮೆಂಟ್ ಆಗಿದೆ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ. EC ನೋಡಿ 10,000 ಇದ್ದಿತ್ತು, 11,000 ಇದ್ದಿತ್ತು, 10,000 ಡಿಕ್ರಿಮೆಂಟ್ ಆಗಿದೆ. EC ಕಲ್ಯಾಣ ಕರ್ನಾಟಕದವರಿಗೆ 35,000 ಇದ್ದಿತ್ತು, 30,000 ಡಿಕ್ರಿಮೆಂಟ್ ಆಗಿದೆ. ಈ ಟ್ರಿಪಲ್ ಒಂದು 15,000 ಇದ್ದಿತ್ತು, 15,000 ಆಲ್ಮೋಸ್ಟ್ ಹಾಗೆ ಇದೆ, ಸಣ್ಣ ಪುಟ್ಟ ಡಿಫರೆನ್ಸ್ ಇರ್ಬೋದು. ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ಟ್ರಿಪಲ್ 41,000 ಇದ್ದಿತ್ತು, ಈ ವರ್ಷ 65,000ಗೆ ಹೋಗಿದೆ, ಅಂದರೆ ಇನ್ಕ್ರಿಮೆಂಟ್ ಆಗಿದೆ. ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ವಿಷಯಗಳು ಇನ್ಕ್ರಿಮೆಂಟ್ ಆಗಿದೆ, ಕೆಲವೊಂದು ಡಿಕ್ರಿಮೆಂಟ್ ಆಗಿದೆ, ಓಕೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ನಾನು ಸೀದಾ ಸರ್ MUIT ಹತ್ರ ಹೋಗ್ತಾ ಇದ್ದೆ ನೋಡಿ ಸ್ಟೂಡೆಂಟ್ಸು. ಸರ್ MUIT ಲಾಸ್ಟ್ ಟೈಮ್ ಇರಲಿಲ್ಲ, ಇದು ನೋಡಿ AIDS ಸರ್ MUIT ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ 8,580 ಆಯ್ತಾ. 8,580 ಲಾಸ್ಟ್ ಟೈಮ್ ಎಷ್ಟಿದ್ದಿತ್ತು, 6,937. ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಈ ವರ್ಷ ಸರ್ MUIT ಮತ್ತು ಡಾಕ್ಟರ್ ಅಂಬೇಡ್ಕರ್ ಸ್ವಲ್ಪ ವ್ಯಾಲ್ಯೂ ಕಳ್ಕೊಳ್ತಾ ಇದೆ ಬರ್ತಾ ಬರ್ತಾ. 6,937 ಇದ್ದಿತ್ತು, 8,580ಗೆ ಹೋಗಿದೆ. 25,000 33,000ಗೆ ಹೋಗಿದೆ. ಯಾವುದು AIML ಈ ವರ್ಷ ಇನ್ಕ್ರಿಮೆಂಟ್ ಆಗಿದೆ, ಆಯ್ತಾ. ಅದು ಬಿಟ್ಟರೆ ಕಂಪ್ಯೂಟರ್ ಸೈನ್ಸ್ ನೋಡಿ ಲಾಸ್ಟ್ ಟೈಮ್ ಸರ್ MUIT 5,000ಗೆ ನಿಂತ್ಕೊಂಡಿದೆ, 5,400. ಈ ವರ್ಷ 7,814ವರೆಗೂ ಹೋಗಿದೆ. ಇನ್ನೊಂದು 15,000ಗೆ ಹೋಗಿದೆ, ಇದು 29,000ಗೆ ಹೋಗಿದೆ. ಈ ಇಯರ್ ಫುಲ್ ಇನ್ಕ್ರಿಮೆಂಟ್ ಆಗಿದೆ. ಇಲ್ಲಿ ನೋಡಿ ಮತ್ತೆ ಇದರಲ್ಲಿ ಸರ್ MUIT 11,000 ಇದ್ದಿತ್ತು, EC
ಈ ಟೈಮ್ ಸರ್ MUIT 12,000ಗೆ ಹೋಗಿದೆ, ಇನ್ಕ್ರಿಮೆಂಟ್ ಆಗಿದೆ ಆಯಿತಾ. ಆಮೇಲೆ ಕಲ್ಯಾಣ ಕರ್ನಾಟಕದವ್ರಿಗೆ 37 ಅರೌಂಡ್ 38,000 ಇದ್ದಿತ್ತು, ಈ ವರ್ಷ 45,000ಗೆ ಹೋಗಿದೆ ಕಲ್ಯಾಣ ಕರ್ನಾಟಕ. ಅದೇ ರೀತಿ ಸರ್ MUIT 19,000 ಇದ್ದಿತ್ತು ಟ್ರಿಪಲ್ ಇ, ಸರ್ MUIT ಈ ವರ್ಷ 21,000ಗೆ ಹೋಗಿದೆ. ಕಲ್ಯಾಣ ಕರ್ನಾಟಕದವರಿಗೆ 74,000 ಇದ್ದಿತ್ತು, ಈ ವರ್ಷ 83,000ಗೆ ಹೋಗಿದೆ. ಕರೆಕ್ಟ್ ಇದು ಮಾಡ್ಕೊಳ್ಳಿ. ಕೆಲವೊಂದು ಇಷ್ಟು ಜನರು ಏನು ಮಾಡ್ತಾರೆ ಗೊತ್ತುಂಟಾ, ಪ್ರೀವಿಯಸ್ ಇಯರ್ನ ಕಟ್ ಆಫನ್ನು ನೋಡ್ತಾರೆ, ಡೈರೆಕ್ಟಾಗಿ ಇದಕ್ಕೆ ಮಾಡ್ತಾ ಬರ್ತಾರೆ, ಏನು ಕನ್ಕ್ಲೂಷನ್ಗೆ ಬರ್ತಾರೆ. ಏನಂತ, ಈ ಕಾಲೇಜ್ ಒಳ್ಳೆ ಇದೆ, ಈ ವರ್ಷದಿಂದ ನೋಡಿ RV ಯೂನಿವರ್ಸಿಟಿ ಅನ್ನೋದು ಇನ್ನು ಪಕ್ಕ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ. ಸೊ ನೀವು ಯಾರು ಔಟ್ಸೈಡರ್ ಏನು ಮಾಡ್ತೀರಿ ಗೊತ್ತುಂಟು, ಯಾರೋ ಒಬ್ರು ಹಿಂದಿನ ವರ್ಷ ನೋಡಿದ್ದನ್ನು ನೋಡಿಕೊಂಡು, ಅಥವಾ ನಮ್ಮ ಕರ್ನಾಟಕದವರೇ ಸರ್ MUITನ ಡಾಕ್ಟರ್ AITನ ಮೇಲ್ಗಡೆ ಇಡ್ತೀರಾ. ಬಟ್ ಈ ವರ್ಷದಿಂದ ನಾನೇನು ಹೇಳ್ತಾ ಇದ್ದೇನೆ ಕೇಳಿದ್ರೆ, RV ಯೂನಿವರ್ಸಿಟಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, RV ಯೂನಿವರ್ಸಿಟಿ ಒಳ್ಳೆ ಇದೆ, BMSIT ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, RVIT ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಇದೆಲ್ಲದನ್ನು ನೀವು ಮಿಸ್ ಮಾಡ್ತಾ ಇದ್ದೀರಾ. ನ್ಯೂ ಹೊರಿಝೋನ್ ಒಳ್ಳೆ ಇದೆ, ನ್ಯೂ ಹೊರಿಝೋನ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ನೀವೇನು ಮಾಡ್ತೀರಾ, ಎಲ್ಲರೂ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಸರ್ MUITನ ಟಾಪಲ್ಲಿ ಇಡ್ತೀರಾ, ಡಾಕ್ಟರ್ ಅಂಬೇಡ್ಕರ್ನ ಟಾಪಲ್ಲಿ ಇಡ್ತೀರಾ. ಬಟ್ ಬರ್ತಾ ಬರ್ತಾ ಇವೆರಡರದ್ದು ಪರ್ಫಾರ್ಮೆನ್ಸ್ ಒಳ್ಳೆ ಇಲ್ಲ. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ, ಸ್ಟೂಡೆಂಟ್ಸ್ಗಳ ಫೀಡ್ಬ್ಯಾಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕೇಳಿದರೆ, ಸರ್ MUIT ಟಾಪಲ್ಲಿ ಇದ್ದಿದ್ದು ಇವಾಗ ಸ್ಟೂಡೆಂಟ್ಸ್ ಟಾಪ್ 20 ಇಡ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ, ಸರ್ MUIT ಮತ್ತು ಡಾಕ್ಟರ್ AIT. ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡುವಾಗ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಆಯ್ತಾ. ಸೊ ಅಲ್ಟಿಮೇಟ್ ಆಗಿ ಏನು ಗೊತ್ತುಂಟಾ, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಕಾಮಿಡ್ ಕೆಯಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ, ಆಲ್ಮೋಸ್ಟ್ ಹೆಚ್ಚಿನರಲ್ಲಿ ಇನ್ಕ್ರೀಸ್ ಆಗಿದೆ ಸ್ಟೂಡೆಂಟ್ಸ್, ಇನ್ಕ್ರೀಸ್ ಆಗಿದೆ. ಸೊ ಇನ್ ಟರ್ಮ್ಸ್ ನಾನು ಏನು ಹೇಳ್ಬೋದು, KCETಯಲ್ಲೂ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ, ಬಿಕಾಸ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಇನ್ಕ್ರೀಸ್ ಆಗುತ್ತೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ಡಿಪೆಂಡ್ಸ್, ಬಟ್ ಇನ್ಕ್ರೀಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇದನ್ನೊಂದು ಹೇಳಬೇಕಿತ್ತು ನಿಮಗೆ. ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋದನ್ನು, ಇನ್ಕ್ರೀಸ್ ಆಗಿದೆ ಯಾವುದರಲ್ಲಿ, ಕಾಮಿಡ್ಕಲ್ಲಿ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ನಿಮಗೆ ನಾನು ಪ್ರೂಫ್ ತೋರಿಸಬೇಕಿತ್ತು, ವಿತ್ ಪ್ರೂಫ್ ಕೊಟ್ಟಿದ್ದೇನೆ. ಕೆಲವೊಂದು ಕಾಲೇಜ್ಗಳನ್ನು ತಗೊಂಡಿದ್ದೇನೆ, ಕೆಲವೊಂದು ಕಾಲೇಜನ್ನು ಇದು ಮಾಡಿದ್ದೇನೆ, ನೀವು ಬೇಕಾದರೂ ಕಂಪೇರ್ ಮಾಡ್ಬೋದು. ಸೊ ಅಲ್ಟಿಮೇಟ್ ಆಗಿ ಏನಾಗುತ್ತೆ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಫಾರ್ KCET ಆಲ್ಸೋ. ಆ್ಯಂಡ್ KCET ಅಪ್ಡೇಟ್ಸ್ಗಳು ಏನಂತ ಕೇಳಿದರೆ, KCET ಆಫ್ಟರ್ 18th ನೋಡಿ, KCET ಕೌನ್ಸಿಲಿಂಗ್ KCET ಅವರದ್ದು ಏನಿದ್ರು ಆಫ್ಟರ್ 18th ಸ್ಟಾರ್ಟ್ ಆಗೋದು. ಯಾಕಂದರೆ ನೀಟ್ ಇದು ರಿಸಲ್ಟ್ ಬರಬೇಕು ಸುಪ್ರೀಂ ಕೋರ್ಟಿಂದ, ಅದು ವರ್ಡಿಕ್ಟ್ ಬಂದ ಮೇಲೆ KCET ಸ್ಟಾರ್ಟ್ ಆಗೋದು ಆಫ್ಟರ್ 18th. ಓಕೆ, ಆಫ್ಟರ್ 18th ಮೇಲೆ ಕ್ರಿಸ್ಟಲ್ ಕ್ಲಿಯರ್ ಐಡಿಯಾ ಬರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಸ್ವಲ್ಪ ಅಪ್ಡೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದರೆ ನೋಡ್ಬೋದು. ಓಕೆ ಸ್ಟೂಡೆಂಟ್ಸ್, ಹೋಪ್ ಎಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರಿಗಾದ್ರೂ ಕಾಮಿಡ್ಕೆ ಮತ್ತು KCET 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ, 500 ರೂಪೀಸ್ ಫೀಸ್ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಯಾಕಂದರೆ ನಾನು ಓಲ್ಡ್ ಸ್ಕೂಲ್ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೇನೆ. ತುಂಬ ಇದು ಮಾಡಬೇಕು, ಸ್ಟಡಿ ಮಾಡಬೇಕು, ಅದನ್ನು ಇದು ಮಾಡಬೇಕು, ಬಟ್ ಮಿಡಲಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತಾ, ಬೇರೆಯವ್ರ ಜೊತೆ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.